ನಟ ಚೈತನ್ ಅಹಿಂಸೆ ಅವರೊಂದಿಗೆ ನಾವಿದ್ದೀವಿ. ಇವತ್ತು ಹಣ ವಿಶೇಷವಾಗಿ ಇದೇ 12ನೇ ತಾರೀಕು ಕರ್ನಾಟಕ ರಾಜ್ಯದಂತೆ ಒಳ ಮೀಸಲಾತಿ ಬೃಹತ್ ಮಟ್ಟದ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 56,432 ಹುದ್ದೆಗಳನ್ನು ಇಂದಿನ ಹಳೆ ಮೀಸಲಾತಿ ಒಳಗಡೆ ನಾವು ತುಂಬಿಕೊಳ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಹೊರಬಿದ್ದಿರೋದ್ರಿಂದ ಇದನ್ನು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತಾ ಇಲ್ಲ, ತುಂಬ ವಿಳಂಬ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹಾಗೂ ಈ 12ನೇ ತಾರೀಕಿಗೆ ಈ ಬೃಹತ್ ಮಟ್ಟದ ಪ್ರತಿಭಟನೆಯಲ್ಲಿ ಒಳ ಮೀಸಲಾತಿಯನ್ನು ಎತ್ತಿ ಹಿಡಿಯುವ ಸಲುವಾಗಿ ತಾವು ಭಾಗಿಯಾಗ್ತಿರೋ ಇಲ್ವೋ ಅನ್ನುವ ಒಂದು ವಿಚಾರವಾಗಿ ತಮ್ಮ ಅನಿಸಿಕೆಗಳನ್ನು ತಾವು ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಎಲ್ಲರಿಗೂ ಜೈ ಭೀಮ್. ಒಳ ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯ. ನಮಗೆ ಒಳ ಮೀಸಲಾತಿ SC-ನಲ್ಲೂ ಬೇಕು, ST-ನಲ್ಲೂ ಬೇಕು, ಪ್ರವರ್ಗ 1 ಮತ್ತು 2A-ನಲ್ಲಿ ಒಳ ಮೀಸಲಾತಿ ಬೇಕು. ಯಾರೇ ಸಾಮಾಜಿಕ ನ್ಯಾಯದ ಪರವಾಗಿದ್ದರೆ, ಯಾರೇ ಸಂವಿಧಾನದ ಮೂಲ ಆಶಯ ಪರವಾಗಿದ್ದರೆ, ಯಾರೇ ಒಂದು ಉತ್ತಮ ಸಮಾಜದ ಕನ್ಸರ್ನ್ ಪರವಾಗಿದ್ದರೆ ಅವರು ಒಳ ಮೀಸಲಾತಿ ಪರವಾಗಿರ್ಬೇಕು, ಅದೆರಡು ಮಾತಿಲ್ಲ. ನಮಗೆ ಈ ಒಳ ಮೀಸಲಾತಿ SC-ನಲ್ಲಿ ಬೇಕು. ಒಳ ಮೀಸಲಾತಿ ಹೋರಾಟ ಇವತ್ತು ನಿನ್ನೆ ಶುರುವಾಗಿರೋ ಹೋರಾಟ ಅಲ್ಲ. ಇದು 35-40 ವರ್ಷಗಳಿಂದ ಬಹಳ ಗಟ್ಟಿಯಾದಿ ಅಹಿಂಸಾವಾದದಲ್ಲಿ ನಡ್ಕೊಂಡ್ಬಂದಿರೋ ಹೋರಾಟದ ಮಾದರಿ ರೀತಿಯಲ್ಲಿ ನಡ್ಕೊಂಡ್ಬಂದಿರೋ ಹೋರಾಟ. ಬಹಳ ಬೃಹತ್ತಾದ ಎಲ್ಲ ಒಂದು ರೀತಿ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯೋ ಎಲ್ಲ ಜಾತಿ ಜನಾಂಗದವರು ಅದನ್ನು ಒಳಗೊಂಡು ಅದನ್ನು ಸೇರ್ಕೊಂಡು ಹೋರಾಟ ಮುಂದುವರಿಸಿರೋದು. ಅದರ ಮುಂಚೂಣಿಯಲ್ಲಿ ಇರೋದು ಹೆಚ್ಚಾಗಿ SC ಲೆಫ್ಟು, ಆದರೆ ಎಲ್ಲ ಜನಾಂಗದವರು ಅದ್ರ ಜೊತೆ ಸೇರಿ ಸಂವಿಧಾನ ಎತ್ತಿ ಹಿಡಿಯೋರು ಎಲ್ಲರೂ ಅದಕ್ಕೆ ಬೆಂಬಲವಾಗಿ ಸೂಚಿಸಿದರು. ನಾನು ಕೂಡ ಹರಿಹರದಲ್ಲಿ ಅದಕ್ಕೆ ಒಂದು ಒಂದು ವರ್ಷದಿಂದ ಬಂದಿರೋ ಒಂದು ಕ್ರಾಂತಿಕಾರಿ ಪಾದಯಾತ್ರೆ ಆಗಿರ್ಬೋದು, ಅದಕ್ಕೆ ಚಾಲನೆ ನೀಡೋಕ್ಕೆ ಅವಕಾಶ ಸಿಕ್ತು. ನಾನು ಕೂಡ ಮಾನ್ವಿನಲ್ಲಿ ಕೂಡ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿದ್ದೆ. ಇಲ್ಲೂ ಕೂಡ ಬೆಂಗಳೂರಿನಲ್ಲೂ ಬಹಳ ಬೃಹತ್ತಾದ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿದ್ದೆ. ಈ ಕ್ರಾಂತಿಕಾರಿ ಪಾದಯಾತ್ರೆ ಶುರುವಾಗಿನ ಮುಂಚೆನೂ ಕೂಡ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ನಾನು ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿದ್ದೆ. ನಾನು ಎಂದೆಂದಿಗೂ ಒಳ ಮೀಸಲಾತಿ ಪರವಾಗಿ ಇರ್ತೀನಿ. ಅದನ್ನು ನಿಜ ಹೇಳಬೇಕಂದ್ರೆ SC-ನಲ್ಲಿ ಮಾತ್ರ ಅಲ್ಲ, ನಾನು ಕೂಡ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ST-ನಲ್ಲೂ ನೀವು ತರಬೇಕು ಅಂತ ನಾನು ಕೂಡ ಮನವಿ ಮಾಡಿ, ಅಲ್ಲೂ ಕೂಡ ಹೆಂಗೆ ಒಂದು ಮಾಧುಸ್ವಾಮಿ ಆಯೋಗ ಮಾಡಿದ್ರು ಇದನ್ನು ಮಾಡಬೇಕು ಅಂತ ಒತ್ತಡನೂ ಹಾಕಿದ್ದೀನಿ ಸರ್ಕಾರಕ್ಕೆ. ಸೊ ಯಾರಾದರೂ ಈ ಒಳ ಮೀಸಲಾತಿ ತರ್ತಾ ಇಲ್ಲ ಅಂದರೆ, ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಸಂವಿಧಾನದ ಮೂಲ ಆಶಯಗಳು ಅರ್ಥ ಆಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕೊಳ್ಳೋಕ್ಕೆ, ಅಂಬೇಡ್ಕರ್ ವಿಚಾರಗಳು ಹೇಳ್ಕೊಳ್ಳೋಕ್ಕೆ ಅವ್ರು ಯಾವ ನೈತಿಕ ಹಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಸೊ ಈ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಅವರಾಗಲೇ ಎಲ್ಲ ರೀತಿಯಲ್ಲೂ ಸುಪ್ರೀಂ ಕೋರ್ಟು ಒಂದು ರೀತಿ ರಾಜ್ಯ ಸರ್ಕಾರನೂ ಒಳ ಮೀಸಲಾತಿ ಕೊಡ್ಬೋದು ಅನ್ನೋ ಆದೇಶ ಮಾಡಾದ್ಮೇಲೂ ಕೂಡ ನಾಗಮೋಹನ್ ದಾಸ್ ವರದಿ ತಂದು ಅದನ್ನು ಇನ್ನೂ ಒಂದು ರೀತಿ ಡಿಲೇ ಮಾಡಿ, ಆಮೇಲೆ 1 ವರ್ಷದ ಮೇಲೆ ಡಿಲೇ ಮಾಡಿ ಇವಾಗಲೂ ಮತ್ತೆ ಅದನ್ನು ವಿಳಂಬ ಮಾಡ್ತಾ ಇದ್ದಾರೆ. ಸೊ ಇದೇನು ತೋರಿಸುತ್ತೆ ಅಂದರೆ ಈ ಸರ್ಕಾರಕ್ಕೆ ನ್ಯಾಯ ಒದಗಿಸೋ ಉದ್ದೇಶ ಇಲ್ಲ. ಈ ಸರ್ಕಾರಕ್ಕೆ ಬಣ್ಣದ ಮಾತಾಡ್ಬಿಟ್ಟು ಜನನ್ನ ಎಲ್ಲೋ ಒಂದು ಕಡೆ ಒಂದು ಕಣ್ಣಿಗೆ ಮಣ್ಣೆರ್ಚೋ ಒಂದು ಉದ್ದೇಶ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ಏನು ಮಾರ್ಚ್ 12ನೇ ತಾರೀಕು ಬಹಳ ಬೃಹತ್ತಾದ ಒಳ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯ ಎಲ್ಲ ಒಂದು ರೀತಿ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯಕ್ಕೋಸ್ಕರ ಹೋರಾಟ, ಎಲ್ಲ ಒಂದು ರೀತಿ ಬುದ್ಧ ಬಸವ ಅಂಬೇಡ್ಕರ್ ವಾದಿಗಳು, ಸಂವಿಧಾನವಾದಿಗಳು ಯಾರ ಜೊತೆಗೂಡಿ ಈ ಒಳ ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ದಾರೋ ಫ್ರೀಡಂ ಪಾರ್ಕ್ನಲ್ಲಿ, ಅದಕ್ಕೆ ನನ್ನ ಬೆಂಬಲ ಖಂಡಿತ ಇದೆ. ಅದಕ್ಕೆ ಆ ಒಂದು ಧ್ವನಿ ಸರ್ಕಾರಕ್ಕೆ ಕೇಳಿಸ್ಲಿ, ಆ ಒಂದು ಧ್ವನಿ ಸರ್ಕಾರಕ್ಕೆ ಕೆಲಸ ಮಾಡಿಸ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ನಿಜ ಹೇಳಬೇಕು ಅಂದರೆ ನನಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಈ ಸರ್ಕಾರ ಸತ್ಯ ಗೊತ್ತಿದ್ದು ಅದನ್ನು ಇದು ಎಲ್ಲ ರೀತಿ ಮಾಡಬೇಕು, ಎಲ್ಲ ರೀತಿ ಹೋರಾಟದ ನ್ಯಾಯ ಇದೆ ಅದು ಗೊತ್ತಿದ್ದು ವಿಳಂಬ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ರೀತಿ ಇದನ್ನು ಕಾರ್ಯರೂಪಕ್ಕೆ ತರಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯೋ ಆಸಕ್ತಿ ಇಲ್ಲ. ನಾನು ಒಂದು ಮಾತು ಹೇಳಿದ್ದೆ ಆವಾಗ ಮುಂಚೆ, ಬಸವರಾಜ ಬೊಮ್ಮಾಯಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂದರ್ಭದಲ್ಲಿ ಯಾವಾಗ ಇದು ಒಂದು 2023 ಇರಬೇಕು, 2023 ಸಂದರ್ಭದಲ್ಲಿ ಆವಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ನಾನು ಕೂಡ ST ಮೀಸಲಾತಿ ಬೇಕು, SC-ನಲ್ಲಿ ಹೇಗೆ ಒಳ ಮೀಸಲಾತಿ ಬೇಕು, ST-ನಲ್ಲೂ ಬೇಕು ಅಂತ ಹೋಗಿ ಒತ್ತಡ ಮಾಡಿದಾಗ ನನಗೆ ಗೊತ್ತಾಯಿತು. ಅವ್ರು ಹೇಳಿದ್ರು, ಇಲ್ಲ ನನಗೆ ಇದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ನಾನು ತಿಳ್ಕೊಂಡು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾಗ ಅವರು ಇದರಲ್ಲಿ ಯಾವುದೋ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಹೋಗಿದ್ದಾಗ ಅಲ್ಲಿ ಯಾರು ಒಳ ಮೀಸಲಾತಿ ಬೇಡ ಅಂತ ಹೇಳಿರೋ ಸಮುದಾಯಗಳು ಬಂದು
ಅವರಿಗೆ ಒತ್ತಡ ಹಾಕಿದಾಗ ಅವರು ಅದಕ್ಕೆ ನಾನು 5 ವರ್ಷದಿಂದ ಮಾಡಿಲ್ಲ ಅಂತಲೂ ಒಂದು ಮಾತು ಹೇಳಿದ್ರು ಬಹಿರಂಗವಾಗಿ. ನಾನು ಒಂದು ಪೋಸ್ಟ್ ಹಾಕ್ತೆ ನೋಡಿ, ಹಿಂದುತ್ವ ಅವರಿಗೆ ತಿಳ್ಕೊಂಡಿಲ್ಲ, ಅರಿವಿಲ್ಲ, ಜ್ಞಾನ ಇಲ್ಲ, ಅವ್ರಿಗೆ ಹೇಳ್ಕೊಡ್ಬೋದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಮನುವಾದಿಗಳು ಅವರು ಗೊತ್ತಿದ್ದು ಮಾಡಲ್ಲ ಅಂದರೆ ಒಂದು ಕುತಂತ್ರ ಇದೆ, ಅವ್ರನ್ನ ನಂಬಕ್ಕಾಗಲ್ಲ. ಇದು ಒಂದು ಕ್ಲಿಯರ್ ಕಟ್ ಡಿಫ್ರೆನ್ಸ್. ಸೊ ನಮಗೆ ಈ ವ್ಯವಸ್ಥೆನೇ ದಲಿತ ವಿರೋಧಿ ಇದೆ, ಈ ವ್ಯವಸ್ಥೆನೇ ಆದಿವಾಸಿ ವಿರೋಧಿ ಇದೆ, ಈ ವ್ಯವಸ್ಥೆನೇ ನ್ಯಾಯದ ವಿರೋಧಿ ಇದೆ. ಇದು ಒಂದು ಅನ್ಯಾಯದ ವ್ಯವಸ್ಥೆ. ಸೊ ಈ ದಿಕ್ಕಿನಲ್ಲಿ ಒಳ ಮೀಸಲಾತಿ ಹೋರಾಟಕ್ಕೆ ಎಂದೆಂದಿಗೂ ನನ್ನ ಬೆಂಬಲ ಇರುತ್ತೆ. ಸಾಮಾಜಿಕ ನ್ಯಾಯದ ಪರವಾಗಿ ಎಂದೆಂದಿಗೂ ನಾನು ನಿಂತಿರ್ತೀನಿ. ಮತ್ತು ಮಾರ್ಚ್ 12ನೇ ತಾರೀಕು ಬೃಹತ್ತಾದ ಹೋರಾಟಕ್ಕೆ ನನ್ನ ಬೆಂಬಲ ಖಂಡಿತ ಇದೆ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್.